ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಇನ್ನು ಮೊನ್ನೆ ಅಪ್ಡೇಟ್ ಬಂದಿರೋದು ಇದು. ಹಾಗೆ ನೆನ್ನೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ, ಹೊರಗಡೆ ಹೋಗಿದ್ದ ಕಾರಣ. ಹಾಗೆ ಮೊನ್ನೆ ಬಂದಿರೋಂಥ ಅಪ್ಡೇಟ್ ನ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರಿಗೆ ಫೆಬ್ರವರಿ 2ನೇ ತಾರೀಕು ಅವರಿಗೆ ಸ್ಕ್ಯಾನಿಂಗ್ ಇದೆಯಂತೆ. ಅದು NCA ಅವ್ರದ್ದು ಅನ್ಸುತ್ತೆ. ಅದಕ್ಕೋಸ್ಕರ ಅವರು ಅವೈಲೇಬಲ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಸ್ಕ್ಯಾನಿಂಗ್ ನೋಡ್ಬೇಕು. ಸ್ಕ್ಯಾನಿಂಗ್ ಆದ ನಂತರ ಇವರು ನಮ್ಮ ಚಾಂಪಿಯನ್ ಟ್ರೋಫಿಗೆ ಅವೈಲೇಬಲ್ ಆಗ್ತಾರೋ ಇಲ್ವೋ ಅನ್ನೋದನ್ನ NCA BCCI ಗೆ ರಿಪೋರ್ಟ್ ಕೊಟ್ಟ ನಂತರ ಅವರ ಸ್ಥಾನ ಏನು ಆಗುತ್ತೆ ಅನ್ನೋದು ನಮ್ಗೆ ರಿಪೋರ್ಟ್ ಬರುತ್ತೆ. ವೇಟ್ ಮಾಡಿ ನೋಡೋಣ. ಇನ್ನು ಅಷ್ಟೊಂದು ದಿನಗಳೇನಿಲ್ಲ, ಇನ್ನು ಬರೀ ಇರೋದೇ ಇನ್ನು 10 ಡೇಸ್ ಅನ್ಸುತ್ತೆ. ಅಷ್ಟೊತ್ತೊಳಗೆ ಇವರ ಬಗ್ಗೆ ಪಾಸಿಟಿವ್ ಆಗಿ ಬರ್ಲಿ, ನೆಗೆಟಿವ್ ಆಗಿ ರಿಪೋರ್ಟ್ ಬರದೇ ಇರ್ಲಿ. ನಮ್ಮ ಇಂಡಿಯಾಗೆ ಇವರು ಮೇನ್ ಬಾಲರ್. ಇವರು ನಮ್ಮ ಚಾಂಪಿಯನ್ ಟ್ರೋಫಿಗೆ ಅವೈಲೇಬಲ್ ಆದ್ರೆ ನಮಗೆ ತುಂಬಾ ಒಳ್ಳೇದು. ಏನಾದ್ರು ಅನ್ಅವೈಲೇಬಲ್ ಆದ್ರೆ ಒಂದು ಸ್ವಲ್ಪ ಬಾಲಿಂಗ್ ಅಟ್ಯಾಕ್ ಅಲ್ಲಿ ವೀಕ್ ಆದಂಗೆ ಕಾಣಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಆಸ್ಟ್ರೇಲಿಯಾದಲ್ಲಿ ನೆಕ್ಸ್ಟ್ ನಡೆಯುವಂತ ಶ್ರೀಲಂಕಾಕ್ಕೆ 2 ಟೆಸ್ಟ್ ಮ್ಯಾಚ್ ಗೆ ಪ್ಯಾಟ್ ಕಮಿನ್ಸ್ ಅವರು ಅನ್ಅವೈಲೇಬಲ್ ಆಗಿರ್ತಾರಂತ ಗೊತ್ತು. ಆದ್ರೆ ಇವಾಗ ಬರ್ತಾರಂತ ರಿಪೋರ್ಟ್ ನ ಪ್ರಕಾರ ಅದಕ್ಕೆ ಕ್ಯಾಪ್ಟನ್ ಆಗಿ ಸ್ಟೀವನ್ ಸ್ಮಿತ್ ನ ಮಾಡಿದ್ರು ಅಂತ ಗೊತ್ತಿತ್ತು. ಅದಾದ ನಂತರ ವೈಸ್ ಕ್ಯಾಪ್ಟನ್ ಗೆ ಟ್ರಾವಿಸ್ ಹೆಡ್ ಗೆ ಕೊಟ್ಟಿದ್ರು. ಆದ್ರೆ ಇವಾಗ ಬರ್ತಿರೋ ರಿಪೋರ್ಟ್ ನ ಪ್ರಕಾರ ಸ್ಟೀವನ್ ಸ್ಮಿತ್ ಗೆ ಬಿಗ್ ಬ್ಯಾಶ್ ಆಡೋ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಎಲುಬಿಗೆ ಇಂಜೂರ್ ಆಗಿರೋ ಕಾರಣ ಇವರು 2 ಮ್ಯಾಚ್ ಅನ್ಅವೈಲೇಬಲ್ ಆಗಿರ್ತಾರೆ ಅಂತ ಬರ್ತಿದೆ ಶ್ರೀಲಂಕಾ ಮ್ಯಾಚ್ ಗೆ. ಆದ್ರೆ ಇನ್ನೊಂದು ರಿಪೋರ್ಟ್ ಸಹ ಬರ್ತಾ ಇದೆ, ಇವರು ಪಕ್ಕಾ ಶ್ರೀಲಂಕಾ ಮ್ಯಾಚ್ ಗೆ ಅವೈಲೇಬಲ್ ಆಗ್ತಾರೆ. ಅಷ್ಟು ದಿನದ ಒಳಗೆ ಅವೈಲೇಬಲ್ ಆಗ್ತಾರೆ ಅಂತ ಬರ್ತಿದೆ. ಆದ್ರೆ ವೆಯ್ಟ್ ಮಾಡಿ ನೋಡ್ಬೇಕು ಏನಾಗ್ತಿದೆ ಅಂತ. ಅಲ್ಲಿ ಬರಲ್ಲ ಅಂತಾನೂ ಬರ್ತಿದೆ ರಿಪೋರ್ಟ್. ಇಲ್ಲಿ ಹಾಗೆ ಇನ್ನೊಂದು ರಿಪೋರ್ಟ್ ಇವರು ಅವೈಲೇಬಲ್ ಆಗ್ತಾರೆ ಅಂತಾನೂ ಬರ್ತಿದೆ ರಿಪೋರ್ಟ್. ಏನಾದ್ರೂ ಇವರು ಅನ್ಅವೈಲೇಬಲ್ ಆದ್ರೆ ಕ್ಯಾಪ್ಟನ್ ಆಗಿ ಅಲ್ಲಿ ಟ್ರಾವಿಸ್ ಹೆಡ್ ನಿಭಾಯಿಸ್ತಾರೆ ಟೆಸ್ಟ್ ಕ್ಯಾಪ್ಟನ್ ಆಗಿ. ಹಾಗೆ ಇವರು ಅವೈಲೇಬಲ್ ಆದ್ರೆ ಇವರೇ ಕ್ಯಾಪ್ಟನ್ ಆಗಿ 2 ಟೆಸ್ಟ್ ಗೂ ನಿಭಾಯಿಸ್ತಾರೆ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ IPL ನ ಬಗ್ಗೆ. IPL ಅಲ್ಲಿ ನಾವು ಮೊದ್ಲೇ ಅನ್ಕೊಂಡಿದ್ದೋ KL ರಾಹುಲ್ ಬಿಟ್ಟ ನಂತರ ಇವರು ಹೇಗೆ ಪುರಾನ್ಗೆ ಇದ್ ಮಾಡಿದ್ರು ಕ್ಯಾಪ್ಟನ್ ಆಗಿ, ಪುರಾನ್ ಅವರೇ ಕ್ಯಾಪ್ಟನ್ ನಿಭಾಯಿಸಬಹುದು ಅಂತ ಅನ್ಕೊಂಡಿದ್ದು. ಆದ್ರೆ ಆಕ್ಷನ್ ಅಲ್ಲಿ ರಿಷಬ್ ಪಂತ್ ನ ಬಿಡ್ ಮಾಡಿ ತಗೊಂಡ ನಂತರ ಇವ್ರು ಅವಾಗ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರಂತೆ ರಿಷಬ್ ಪಂತ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ಬೇಕು ಅಂತ. ಆದ್ರೆ ಇವಾಗ ನಮ್ಗೆ ಅಫಿಷಿಯಲ್ ಆಗಿ ಯಾವ್ದೇ ಬಂದಿರಲಿಲ್ಲ. ಇವಾಗ ಮೊನ್ನೆ ನಡೆದಿದ್ದಂತಹ ಅಫಿಷಿಯಲ್ ಕಾನ್ಫರೆನ್ಸ್ ಅಲ್ಲಿ ಇವರು ಕನ್ಫರ್ಮ್ ಮಾಡಿದ್ದಾರೆ ರಿಷಬ್ ಪಂತ್ ಆಸ್ LSC ಕ್ಯಾಪ್ಟನ್ ಆಗಿ. ನೋಡೋಣ LSC ನ ಯಾವ ತರ ತಗೊಂಡೋಗ್ತಾರೆ ಅಂತ ಈ ಸಲ IPL ಅಲ್ಲಿ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ. ನಾವು ರೂಲ್ಸ್ ಗಳ ಬಗ್ಗೆ ಎಲ್ಲ ಮಾತಾಡಿದ್ದು. ಆದ್ರೆ ಇವಾಗ ಏನು ಇವರು ನಮ್ಮ ಟೀಮ್ ಇಂಡಿಯಾಗೆ ಇಡನ್ ಗಾರ್ಡನ್ ಅಲ್ಲ, ಅವರು ಸಪ್ರೇಟ್ ಆಗಿ ಯಾವುದೇ ಅವರ ಪ್ರೈವೇಟ್ ವೆಹಿಕಲ್ ಅಲ್ಲಿ ಓಡಾಡಂಗಿಲ್ಲ. ಇದನ್ನ BCCI ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೆ. ನೀವು ಏನಾದ್ರೂ ಓಡಾಡ್ಬೇಕು ಅಂತ ಅಂದ್ರೆ ಟೀಮ್ ಬಸ್ ಇದೆಯೋ ಅದ್ರಲ್ಲೇ ಓಡಾಡ್ಬೇಕು. ಅವ್ರೆಲ್ಲೇ ಹೋಗ್ಬೇಕು ಅಂದ್ರು ಟೀಮ್ ಬಸ್ ಅಲ್ಲೇ ಹೋಗ್ಬೇಕು, ಟೀಮ್ ಬಸ್ ಅಲ್ಲೇ ಬಂದು ಪ್ರಾಕ್ಟೀಸ್ ಸೆಷನ್ ನ ಮಾಡ್ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇದಕ್ಕೂ ಮುಂಚೆ ಎಲ್ಲ ಇತ್ತು, ರೂಲ್ಸ್ ಇತ್ತು, ಆದ್ರೂ ಇವ್ರು ಅಷ್ಟೊಂದು ಕನ್ಸಿಡರ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಬಂದಿರೋಂತ ಏನು BGT ಸೋತ ನಂತರ ಏನು ರೂಲ್ಸ್ ಗಳನ್ನ ತರಾವರಿಯಾಗಿ ತಂದ್ರೋ ಅದಕ್ಕೋಸ್ಕರ ಇವಾಗ ಈ ತರ ಸ್ಟ್ರಿಕ್ಟ್ ಆಕ್ಷನ್ ನಮ್ಮ ಗೌತಮ್ ಗಂಭೀರ್ ಅಣ್ಣ ಅವರ ಹೆಡ್ ಕೋಚ್ ಅಲ್ಲಿ ಈ ರೂಲ್ಸ್ ಗಳೆಲ್ಲ ಬಂದಿರೋದು. ನೋಡೋಣ ಏನ್ ನಿಭಾಯಿಸ್ತಾರೆ ಅಂತ. ಎಲ್ಲರೂ ಟೀಮ್ ಬಸ್ ಅಲ್ಲೇ ಓಡಾಡ್ಬೇಕಂತ, ಪ್ರಾಕ್ಟೀಸ್ ಸೆಷನ್ಗೂ ಟೀಮ್ ಬಸ್ ಅಲ್ಲೇ, ಅದಾದ ಮುಗಿದ ನಂತರ ಟೀಮ್ ಬಸ್ ಅಲ್ಲೇ ಹೋಗ್ಬೇಕಂತ ಹೋಟ್ಲಿಗೆ. ಯಾವ ತರ ನಿಭಾಯಿಸ್ತಾರೆ ರೂಲ್ಸ್ ನಲ್ಲಿ ಅಂತ ನೋಡೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.